ಏನಾಯ್ತು? ಎಲ್ಲಿಂದ ಬರ್ತಾ ಇದೆ? ಏನಂದ್ರೆ ಮಜಾ ಇವಾಗತ್ತೇನೋ. ಅವರೆಲ್ಲ ಮಾತಾಡೋದು ನನ್ಗೆ ಕೇಳಿಸುತ್ತೆ, ನಾನು ಮಾತಾಡೋದು ಅವ್ರಿಗೆ ಕೇಳಿಸಲ್ಲ. ಯಾಕೆಂದ್ರೆ ಮೈಕ್ ಹೋಗ್ಬಿಟ್ಟಿದೆ ಚೆನ್ನಾದು, ಒಂದಾದ್ಮೇಲೆ ಒಂದೆಲ್ಲ ಹೋಗ್ತಿದೆ. ಏನು ಅಂತ ಮಾಡಿ ಹೇಳಿ. ಮುಂದೆಗಡೆ ಅಲ್ಲಿ ನೋಡಿ, ಅಲ್ಲಿ ರೆಡಾರ್ ಕಾಣಿಸ್ತಿದೆ, ವೈಟ್ ಕಲರ್ ಇದೆಯಲ್ಲ ಅದು ರೆಡಾರ್ ಅಂತೆ. ಸೊ ನೈಟ್ ಹೊತ್ತು ಅವರು ಡ್ರೋನ್ ಹಾರಿಸ್ತಾರಂತೆ, ಯಾರು ಬರೋದಿಲ್ವಂತೆ, 2 ಗಂಟೆಗೆ ವಾಪಸ್ ಹೋಗ್ಬಿಡ್ತಾರಂತೆ. ಗುಡ್ ಮಾರ್ನಿಂಗ್, ಶುಭೋದಯ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ನಾರ್ತ್ ಈಸ್ಟ್ ರೈಡಿನ 7ನೇ ದಿವಸ. ಸೊ ಇವತ್ತು ನಾವು ಹೋಗ್ತಾಯಿದ್ದೀವಿ ಟುವರ್ಡ್ಸ್ ಮುಂಬ್ಲಾ ಪಾಸ್ ಕಡೆ. ಮುಂಬ್ಲಾ ಪಾಸ್ ಮತ್ತು ಮಾಧುರಿ ಲೇಕ್ ಅಂತ ಒಂದಿದೆ. ಸೊ ಅದು ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಟೈಮ್ ಲೇಟ್ ಆಯಿತು ಇವತ್ತು ಕೂಡ, ಆ್ಯಸ್ ಯೂಶುವಲ್. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬ್ಯೂಟಿಫುಲ್ ಆಗಿದೆ ವ್ಯೂ. ಇದು ಓಲ್ಡ್ ವಿಲೇಜ್, ಯಾವುದೋ ಸಕಲಾಗಿದೆ. ಇಲ್ಲಿ ಮುಂದೆ ನೋಡಿ ಇವಾಗ ವ್ಯೂ ಕಾಣಿಸುತ್ತೆ ರೈಟ್ ಸೈಡ್ಗೆ. ನೆಕ್ಸ್ಟ್ ಲೆವೆಲ್ಲು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಸಿಟಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಮೇಲಿಂದ ಅದ್ಭುತ. ಅಲ್ಲಿ ಬುದ್ಧ ಸ್ಟ್ಯಾಚು ಇದೆ, ಬ್ಯೂಟಿಫುಲ್ ಆಗಿದೆ ಅದು. ಎಲ್ಲಿ ಬೇಕಾದ್ರೂ ಬಿಡ್ಬೇಕಲ್ವ ನೀವು ಮುಂದೆ. ಓಕೆ, ಮುಂಬ್ಲಾ 26th. ಏನಂದರೆ ನೋಡಿ, ಇಲ್ಲಿ ಚೆಕ್ ಪೋಸ್ಟ್ ಇದೆ, ಪಾಸ್ ಎಲ್ಲ ತೋರಿಸ್ಬಿಟ್ಟು ಬಂದ್ವಿ. ಎಲ್ಲ ಬರ್ಕೊಂಡ್ರೆ ಎಷ್ಟು ಜನ, ಏನು ಕತೆ ಅಂತೆಲ್ಲ. ಹಾಂ ಬೈ, ಪಾಸ್ ಇಲ್ಲದೆ ಬಿಡಲ್ವಂತೆ. ಫೋಟೋ ತಗೊಳ್ಳಿ ಬೈ. ಅದು ಯಾವ್ದು ಬೈ? IS200 RS ಅಲ್ಲ, IS ಅಲ್ಲ, ಅವ್ರು IS ಅಂತಾನೆ ಹೇಳ್ತಿರೋದು. IS ಕ್ಯಾವ RS ನೈ ಕೊಯ್ ಐತೆ ನೈ. ಹಾಂ ನೋಡಿ, ಫುಲ್ಲು ನೋಡಿ, ಫುಲ್ಲು ಅಲ್ಲಿಂದ ಸ್ಟ್ರೆಚ್ಚು ಫುಲ್ಲು ಯಾವ್ದು ಲೇಕು ಇದೆ 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 ಬೈ. ಪಾಟ್ಸೋ ಲೇಕು, ಪಾಟ್ಸೋ ಲೇಕ್ ಇನ್ನು ಮುಂದೆ ಇದೆ. ಇದಲ್ಲ ಬೈ, ನೋಡಿರಿ ನೋಡಿರಿ, ಆಯ್ತು. ಇನ್ನು 3 ಕಿಲೋಮೀಟರ್ ಇದೆ ಪಾಟ್ಸೋ ಲೇಕ್. ಓಕೆ. ಓಹೋ ಹೆಂಗಿದೆ ನೋಡಿ. ಹ್ಞೂ ನೋಡಿ, ಓ ಮೈ ಗಾಡ್. ಏನಿಲ್ಲ ಬೈ ಅಂಥದ್ದು. ಏನಿದು? ಫ್ಯಾಟ್ಸೋ ಲೇಕ್ ನೋಡ್ಕೊಬಿಡಿ ಸ್ನೇಹಿತರೆ. ಪಾಟ್ಸೋ ಲೇಕ್ ನೋಡಿ, ಮೇಲ್ಗಡೆ ಹೆಂಗಿದೆ. ಬಿಲ್ಡ್ ರೋಡ್ಸ್ ಫಾರ್ ಡೆವಲಪ್ಮೆಂಟ್. ನೋಡ ಫ್ರೀಸ್ ಆಗಿಲ್ಲ. ಬೈ ಬೈ. ಫ್ಯಾಟ್ಸೋ 13,000 ಫೀಟ್ ಕರೆಕ್ಟಾಗಿದ್ದು. ಇವತ್ತು ಸ್ವಲ್ಪ ರೊಮ್ಯಾಟಿಕ್ ಪ್ಲೇಸು, ಮತ್ತು ಮರಗಳಿಲ್ಲ, ಲಡಾಖ್ ಸೈಡ್ ಬಂದಂಗಿದೆ ಇವತ್ತು. ಆ್ಯಕ್ಚುಲಿ ಲಿಟ್ರಲಿ ಹೇಳ್ಬೇಕು ಅಂತಂದರೆ, ನಿನ್ನೆ ಮೊನ್ನೆ ಎಲ್ಲ ಬರೀ ಮನೆಗಳು, ಗಿಡಗಳು, ಏನೋ ಡಿಫ್ರೆಂಟ್ ಆಗಿತ್ತು. ಇವತ್ತೇ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸಾಕಾಗಿದೆ. ಓ ಮೈ ಗಾಡ್, ಲಾರಿ ನೋಡಿ ಬೈ ಹೆಂಗಾಗ್ಬಿಟ್ಟಿದೆ. ಅಯ್ಯೋ ಪಾಪ. ಚೆನ್ನಾಗಿದೆ. ರಿವರ್ಸ್ ಗೇರ್ ಬೇಕು. ಹಿಂದ್ಗಡೆಗ ಬೈ ಆಟೋ ಸಮಾಂತರ ಇದೆಯಲ್ಲ, ಹೈಟ್ ಜಾಸ್ತಿ ಅಲ್ವಾ? ಹೈಟ್ ಜಾಸ್ತಿ ಎಳೆಯೋಕ್ಕಾಗಲ್ಲ, ಹಿಂಗಿದೆ ಅಂತ. ಆರ್ಮಿಯವರು ಇಲ್ಲೂ ಇದೆ. ಏನಲ್ಲ, ಒಂದು ಬಾರ್ಡ್ರ್ ಕಾಯೋದು ಎಷ್ಟು ಕಷ್ಟ, ಸಕ್ಕ ಡಿಫಿಕಲ್ಟು ಬಾರ್ಡ್ರ್ ಕಾಯೋದು. ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಲ್ಲೇ ಕನ್ಸ್ಟ್ರಕ್ಷನ್ ಇರೋದು. ಸರಿ ಬಜೆಟ್ ಅಲೋಕೇಟ್ ಆಯ್ತಲ್ಲ, ಅದರಲ್ಲಿ ಮೆಜಾರಿಟಿ ಆಫ್ ದ ಫಂಡ್ಸ್ ಮಿಲಿಟರಿಗೆ ಹೋಗಿರೋದು ಅರುಣಾಚಲ್ ಪ್ರದೇಶ್ ಡೆವಲಪ್ಮೆಂಟ್ ಅಂತ. ಸೂಪರು. ಸ್ಮಾಲ್ ಬಂಕರ್ಸ್ಗಳಿದೆ ಇಲ್ಲೆಲ್ಲ ನೋಡ್ಬೋದು. ಏನು ಚೈನಾ ಆ ಕಡೆನ ಏನು ಅಂತ ಅರ್ಥ ಆಗ್ತಾನೆ ತಗ್ಗುನು. ಬೇಜಾನ್ ಬಂಕರ್ಸ್ಗಳಿದೆ ಚಿಕ್ಕ ಚಿಕ್ಕದು. ಓಕೆ, ಪಾಸ್ ಎಲ್ಲ ಚೆಕ್ ಮಾಡಿದ್ರೆ ಮಾಡಿ ಬಿಟ್ಟರು. ಬೇಜಾನ್ ಇದಿದೆ ಇಲ್ಲಿ ಕ್ಯಾಂಪ್ಸು. ಬಾರ್ಡ್ರ್ ಅಲ್ವಾ, ಚೈನಾ ಬಾರ್ಡ್ರ್ ಇಲ್ಲೇನೆ. ಇವರೆಲ್ಲ ಏನಲ್ಲ ಪಾಪ ದೇಶ ಸೇವೆ ಮಾಡೋದಕ್ಕೆ ನೋಡಿ ಎಷ್ಟು
ಅವರ ಒಂದು ಇದನ್ನು ಇದು ಮಾಡ್ತಾಯಿದ್ದಾರೆ, ಲೈಫ್ನ ಸ್ಯಾಕ್ರಿಫೈಸ್ ಅಂತಲೇ ಹೇಳ್ಬೋದು. ಸಖತ್ ಸ್ಟ್ರಿಕ್ಟ್ ಇದೆ, ಕೇಳ್ತಾರೆ ಎಲ್ಲ ಕಡೆ ಪಾಸ್ ಮಾಡಿಸ್ಕೊಳ್ಳೇಬೇಕು, ಬೇಗ ಹೋಗಿ ಅಂತ ಹೇಳ್ತಾರೆ. ಬಟ್ ಇಲ್ಲೆಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ರೋಡ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೆ ಏನಾದರೂ ತಗೊಂಡು ಆಯಿತು ಅಂದರೆ ಚೈನಾ ಇಂಡಿಯಾ ನಡುವೆ ಬೇಕಾಗುತ್ತಲ್ಲ, ಸೊ ಆದ್ದರಿಂದ ಅದಕ್ಕೋಸ್ಕರ ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಶಿಫ್ಟು ಅದೇ ಥರನೇ ಇದೆ, ಡ್ರೋನ್ಸ್ ಹಾರಿಸೋಂಗಿಲ್ಲ, ಕ್ಯಾಮ್ರಾಸ್ ಆನ್ ಮಾಡೋಂಗಿಲ್ಲ, ಅದೇ ನಾರ್ಮಲ್ ನಿಮ್ಗೆ ಗೊತ್ತಿರುತ್ತಲ್ಲ. ಇಲ್ಲೂ ಅಷ್ಟೇ, ಈ ಲಡಾಖ್ ಕಡೆನೂ ಅಷ್ಟೇ, ಅಲ್ಲೂ ಹಂಗೇನೆ ಅಲ್ಲೇನು ಮಾಡೋಂಗಿಲ್ಲ. ಲೈನ್ ಸೈಡ್ ಚೆಕ್ಕಿಂಗ್ ಎಲ್ಲ ಕಡೆ ಅವರೇ ಇದ್ದಾರೆ. ಓ ಫ್ರೋಝನ್ ಲೇಕು, ಓ ಮೈ ಗಾಡ್, ಇಲ್ಲಿ ಬಂಕರ್ಸು. ನನಗೆ ಗೊತ್ತಿರೋಂಗೆ ಇಲ್ಲೇ ಇಲ್ಲ ಚೈನಾ ಬಾರ್ಡ್ರ್ ಇರೋದು ಅಂತ ಅನಿಸುತ್ತೆ. ಇಲ್ಲ ಅದು ಅಲ್ಲ, ಅದು ಇಂಡಿಯಾದೇನೆ, ಚೈನಾ ಇಲ್ಲೇ ಎಲ್ಲ ಇರೋದು. ಆದ್ದರಿಂದ ಇಷ್ಟೊಂದು ಬಂಕರ್ಸ್ಗಳು ಅದು ಇದೆಲ್ಲ ಹಾಕಿದ್ದಾರೆ. ನೋಡಿ ಇಲ್ಲಿ ಸ್ನೋ, ಬ್ಲ್ಯಾಕ್ ಐಸ್ ಆಗಿದೆ, ಬ್ಲ್ಯಾಕ್ ಐಸು. ಓ ನೆನ್ನೆ ಫುಲ್ಲು ಬ್ಲ್ಯಾಕ್ ಐಸೆ, ನೋಡಿ ಇಲ್ಲಿ ಬ್ಲ್ಯಾಕ್ ಐಸ್ ಇದು ನೋಡಿ ಫ್ರೋಝ್ ಆಗ್ಬಿಟ್ಟಿದೆ ಲೇಕು. ಓ ಮೈ ಗಾಡ್, ನೆನ್ನೆ ಬಂದಿದ್ರೆ ತುಂಬ ಡಿಫಿಕಲ್ಟ್ ಆಗಿರೋದು, ಅಡ್ವೆಂಚರಸ್ ಆಗಿರೋದು ಹೇಳಬೇಕು ಅಂದರೆ. ಓ ಬ್ಲ್ಯಾಕ್ ಐಸ್ ಬೇಗ ಹೋಗಿಲ್ಲ ಅಂದರೆ ಬ್ಲ್ಯಾಕ್ ಐಸು ತೋರಿಸ್ಕೋತೀವಿ ನಾವು. ಬೇಗ ಹೋಗಿ ಬೇಗ ಬರಬೇಕು. ಫುಲ್ ಫ್ರೀಸ್ ಆಗಿದ್ದಿದ್ರೆ ಚೆನ್ನಾಗಿರೋದು. ಮುಮ್ಲಾ ಪೋಸ್ಟ್, ಲೆಟ್ಸ್ ಗೋ. ಏನು ತಾನು ಮಾಡಿದ ಜಾಗದಲ್ಲಿ ಇರಬೇಕು ಪಾಪ. ಜಾಡ್ತೈತೆ. ಇಂಡಿಯನ್ ಆರ್ಮಿ ಚೈನೀಸ್ ಆರ್ಮಿಗೆ ಏನಾದ್ರು ಮೀಟಿಂಗ್ ಇದ್ರೆ ಬುಮ್ಲಾ ಪಾಸ್ ಕ್ಲೋಸ್ ಮಾಡ್ಬಿಡ್ತಾರೆ ಬೈ. ಬೊಮ್ಲಾ ಪಾಸ್ ಅಂದ್ರೆ ಏನ್ ಜಸ್ಟ್ ಬೋರ್ಡ್ ಅಲ್ಲಿ ಹಾಕಿರ್ತಾರ? ಇಲ್ಲ, ಪಾಸ್ ಅದಷ್ಟೇ, ಅದೊಂದು ಪಾಸ್. ಟಾಪ್ ಹೋದಾಗ ಅದನ್ನ ಪಾಸ್ ಅದ, ಆಮೇಲೆ ತಿರ್ಗಾ ನೆಕ್ಸ್ಟ್ ಡೌನ್ ಇರುತ್ತೆ, ಆಮೇಲೆ ಒಂದೊಂದು ಹೈಟ್ ಅಲ್ಲಿ ಬರುತ್ತಲ್ಲ ಟಾಪ್ ಅಲ್ಲಿ, ಅದನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಟೆಂಟ್ ಹಾಕೋರಲ್ಲ ಅದೇ ಇರಬೇಕು. ಅದೇ ಇನ್ನೊಂದ್ ಬೆಟ್ಟಕ್ಕೆ ಹೋಗ್ತಾರಲ್ಲ ಅದು. ಅದಾದ್ಮೇಲೆ ಓಲಿ ವಾಟರ್ ಅಂತ ಸಿಗುತ್ತೆ, ಅಲ್ಲಿ ಚೈನಾ ಕಾಣಿಸುತ್ತಂತೆ. 0.5 ಕಿಲೋಮೀಟರ್ಸ್ ಬುಮ್ಲಾ ಫೈನಲಿ ರೀಚ್ ಆದ್ವಿ ಬುಮ್ಲಾಗೆ. ಅಯ್ಯೋ ಏ ಓಹೋ ಎರಡನೇ ಬಾರ್ಡ್ರಿಗೆ ಬರ್ತಾ ಇರೋದು ನಾನು. ಅರುಣಾಚಲಲ್ಲಿ ಚೈನಾ ಬಾರ್ಡ್ರ್, ಇನ್ನೊಂದು ಇದರಲ್ಲಿ ಎಂಚೋಕ್ ಅಲ್ಲಿ ಇಲ್ಲೇ ಇದೆ. ಓ ಗಾಡಿ ಬಿಡಲ್ಲ, ಬಿಡ್ತಾರೆ ಗಾಡಿ. ಗಾಡಿ ಬಿಡಲ್ಲ ಬೈ, ಇಲ್ಲೇ ಫೋಟೋ ತೆಗಿಸ್ಕೋಬೇಕಷ್ಟೇ. ಬಂದವರು ಏನು ತೋರಿಸ್ತಾರೆ. ಸ್ಟ್ರೈಟ್ ಸ್ನೋ ಮೌಂಟನ್ಸ್. ಗೇಟ್ ಹಾಕ್ಬಿಟ್ಟಿದ್ದಾರೆ. ಬಿಡಿ ಕಾರು ಹೋಗಕ್ಕೆ, ಅವ್ರು ಮಿಲಿಟರಿ ಅವ್ರು ಇದ್ದಾರೆ. ಬ್ರೋ ವೆಲ್ಕಮ್ ಯು ಟು ಬುಮ್ಲಾ. 15,200. ಓಲಿ ವಾಟರ್ ಬಿಡಲ್ಲ ಅನ್ಸುತ್ತೆ ಬೈ, ಬಿಡಲ್ಲ ಅನ್ಸುತ್ತೆ ಓಲಿ ವಾಟರ್ಗೆ. ಇಲ್ಲಗಿಂದ ಬಂದ್ಬಿಟ್ಟ ತಪ್ಪು. Bluetooth private intercom. ಓಕೆ ಸ್ನೇಹಿತರೆ, ನಾವು ಇವಾಗ ಇದ್ದೀವಿ ನೋಡಿ ಬುಮ್ಲಾ ಪಾಸಲ್ಲಿ. 15,200 ಫೀಟ್ ಅಬೋವ್ ಸಿ ಲೆವೆಲು. ಸೊ ನೋಡ್ಬೋದು ಹೇಗಿದೆ ಅಂತೇಳಿ ಇದೊಂದು ಪಾಸು. ಸೊ ಇಲ್ಲಿಂದ ಕೇವಲ ಒಂದು 100 ಮೀಟ್ರ್ ದೂರದಲ್ಲಿ ಚೈನಾ ಬಾರ್ಡ್ರ್ ಇದೆ. ಸೊ ಅಲ್ಲೇ ಹೋಗಿದ್ವಿ ನಾವು. ಅಲ್ಲೇ ಗೇಟ್ ಹತ್ರ ನಿಂತ್ಕೊಂಡು ಕೇವಲ 1 ಇಂಚಿನಷ್ಟು ಡಿಫ್ರೆನ್ಸಲ್ಲಿ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕ್ತೀನಿ. ಸೊ 1992 ಇಲ್ಲಿ ಏನಂತ ಹೇಳಿದ್ರೆ ಯುದ್ಧ ಆಗಿತ್ತು. ಸೊ ಫಸ್ಟ್ ಟೈಮ್ ಯುದ್ಧ ಆದಾಗ ಇಲ್ಲಿ ಕೇವಲ ಒಂದು 12 ಜನ ಅಷ್ಟೇ ಅಂತ ಇದ್ದಿದ್ದು ನಮ್ಮ ಸೋಲ್ಜರ್ಸ್. ಅವ್ರು 350 ಜನ ಅಟ್ಯಾಕ್ ಮಾಡಿದ್ರಂತೆ. ಅದಾದಮೇಲೆ ಇಲ್ಲಿಂದ ಅವ್ರನ್ನೆಲ್ಲ ಸಾಯಿಸಿ 3 ದಿವಸ ಏನೋ ತಡೆದಿಟ್ಟಿದ್ರಂತೆ ಅವ್ರನ್ನ ಯಾರನ್ನ ಚೈನೀಸ್ ಟ್ರೂಪ್ಸ್ನ. ಅದಾದಮೇಲೆ ಮುಂದೆ ಬಂದು ತಿರ್ಗಾ ಕೆಳಗಡೆ ಇನ್ನೊಂದು ಪೋಸ್ಟಿಂಗ್ ಇದೆ, ಅಲ್ಲಿ ಒಂದು 800 ಜನ ಕರ್ಕೊಂಬಂದು ಅಲ್ಲಿ ಕೂಡ ಅವರೊಂದು ಎಷ್ಟೋ ದಿವಸ ಅಂತ ಹೇಳಿದ್ರು, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅಷ್ಟು ದಿನ ತಡೆದಿಟ್ಟು ಅದಾದ ಮೇಲೆ ನಮ್ಮ ಇಂಡಿಯಾದವರು ಫೈಟ್ ಬ್ಯಾಕ್ ಮಾಡಿ ಇಲ್ಲಿವರೆಗೂ ತಿರ್ಗಾ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ವರ್ಷಕ್ಕೆ 9 ಸಲ
ಒಂದು ಮೀಟಿಂಗ್ ಆಗುತ್ತಂತೆ, ಸೇಮ್ ಲೆವೆಲ್ ಬ್ಯಾಡ್ಜ್ ಇರ್ತಕ್ಕಂಥ ಆಫೀಸರ್ಸ್ ಜೊತೆಗೆ ಮೀಟಿಂಗ್ ಆಗುತ್ತಂತೆ. ಇಂಡಿಯಾದಲ್ಲೂ ಆಗುತ್ತೆ, ಮತ್ತು ಅಲ್ಲಿ ಚೈನಾ ಅವ್ರದ್ದು ಒಂದು ಪೋಸ್ಟಿಂಗ್ ಇದೆ, ಎಲ್ಲೋ ಬ್ಲೂ ಕಲರಲ್ಲಿ ಒಂದು ಇದ್ರ ಥರ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಕೂಡ ಆಗುತ್ತೆ. ಸೊ ನೋಡಿ, ಇಂಡಿಯಾದಲ್ಲಿ ಇಲ್ಲೇ ಆಗೋದು ಮೀಟಿಂಗು, ಚೈನಾದವ್ರು ಇಲ್ಲಿಗೆ ಬರ್ತಾರಂತೆ. ಸೇಮ್ ಲೆವೆಲ್ ಸೇಮ್ ಬ್ಯಾಡ್ಜ್ ಇರ್ತಕ್ಕಂಥವ್ರು. ಅಲ್ಲಿ ನೋಡಿ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಚೈನಾದವ್ರದ್ದು ಮೀಟಿಂಗ್ ನಡೀತಕ್ಕಂಥದ್ದಂತೆ. ಸೊ ನೋಡಿ, ಅದೇನೇ ಗೇಟು. ಸೊ ಆ ಗೇಟ್ ಬಿಟ್ಟೋಗಿದ ತಕ್ಷಣ ಅಲ್ಲಿ ನೋಡಿ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಚಳಿ ಆಗ್ತಾಯಿಲ್ಲ ಇದೆಯಲ್ಲ. ಸೊ ಅದೇನಿದೆ ಅದೇನೇ ಬಾರ್ಡ್ರು, ಅದು ಮುಂದೆ ಇರ್ತಕ್ಕಂಥದ್ದೆಲ್ಲ ಚೈನೀಸ್ ಅವ್ರು ಬಂದರು, ಟ್ರೂಪ್ಸ್ ಬಂದು ನಮ್ಮದೆಲ್ಲ ಫೋಟೋ ತೊಗೊಂಡ್ರು. 3-4 ಸರಿ ತೊಗೊಂಡ್ರು ನನ್ನ ಫೋಟೋ, ನಮ್ಮ ಟೀಮ್ ಅವ್ರದ್ದೆಲ್ಲರದು. ಸೊ ಅದೇನೇ ಇಲ್ಲಿರ್ತಕ್ಕಂಥದ್ದು, ಇಲ್ಲಿಂದ ಇಲ್ಲಿ ನೋಡಿ ಇಲ್ಲೋಯ್ತದ, ಈ ಬೆಟ್ಟದಿಂದ ಈ ಕಡೆ ಇರ್ತಕ್ಕಂಥದ್ದೆಲ್ಲ ಚೈನಾ. ನಿಮ್ಮ ಮುಂದೆಗಡೆ ಅಲ್ಲಿ ನೋಡಿ, ಅಲ್ಲಿ ರೆಡಾರ್ ಕಾಣಿಸ್ತಿದೆ, ವೈಟ್ ಕಲರ್ ಇದೆಯಲ್ಲ, ಅದು ರೆಡಾರ್ ಅಂತೆ. ಸೊ ನೈಟ್ ಹೊತ್ತು ಅವರು ಡ್ರೋನ್ ಹಾರಿಸ್ತಾರಂತೆ, ಯಾರೂ ಬರೋದಿಲ್ವಂತೆ, 2 ಗಂಟೆಗೆ ವಾಪಸ್ ಹೋಗ್ಬಿಡ್ತಾರಂತೆ ಇಲ್ಲಿಂದ. ಅಲ್ಲಿ ಚೈನೀಸ್ ಟ್ರೂಪ್ಸ್ ಇದ್ದಾರೆ, ಆರ್ಮಿ. ಸೊ ಅವರು 2 ಗಂಟೆಗೆ ವಾಪಸ್ ಹೋಗ್ಬಿಡ್ತಾರಂತೆ. 2 ಗಂಟೆ ಅಂದರೆ ನಮ್ಮ ಇಂಡಿಯನ್ ಟೈಮಲ್ಲಿ. ಸೊ ಇವಾಗ 1 ಗಂಟೆ ಆಗಿದೆ. ಸೊ ಇವಾಗ ನಾವು ಇಲ್ಲಿಂದ ಓಡ್ತಾ ಇದ್ದೀವಿ. ಸೊ ಸಕಲಾಗಿದೆ ಜಾಗ. 2ನೇ ಸತಿ ನಾನು ಬರ್ತಾ ಇರೋದು. ಡೆಮ್ಚೋಕು ಒಂದ್ಸಲಿ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು, ಅದು ಬಿಟ್ಟರೆ ಇವಾಗ ಇಲ್ಲೇ ಬೊಂಬ್ಲಾ ಪಾಸ್ ಇನ್ನೂ ಹತ್ರ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಅರುಣಾಚಲ ಕಡೆ ಬಂದರೆ ಇಲ್ಲಿಗೆ ಬನ್ನಿ, ಒಳ್ಳೆ ಒಂದು ಸೂಪರಾಗಿದೆ, ಸಕ್ಕತ್ತಾಗಿದೆ ಪ್ಲೇಸು. ಸಖತ್ತು ಚಳಿ ಆದರೆ ತಡ್ಕೊಳಕ್ಕೆ ಆಗ್ತಿಲ್ಲ, ಫುಲ್ಲು ಕೈಯೆಲ್ಲ ಫ್ರೀಸ್ ಆಗ್ತಾಯಿದೆ. ನೋಡ ಬೈ ಬನ್ನಿ. ಇಷ್ಟು ಬಿಸಿಲಿದೆ, ಏನು ಹೇಳಿ, ಕ್ಲೋಸ್ ಆಗುತ್ತಂತ. ಇಷ್ಟು ಬಿಸಿಲಿದೆ, ಎಲ್ಲ ಇದೆ, ಗಾಳಿ ಚಳಿ ಹೆಂಗಾಗ್ತಾಯಿದೆ ಅಂದರೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಜೋರಾಗಿದೆ. ಪಾ ನೆಕ್ಸ್ಟ್ ಲೆವೆಲ್ ಚಳಿ ಆಗ್ತಾಯಿಲ್ಲ. ಮೈ ಗಾಡ್, ಹಾಗಲ್ಲ ಗುರು, ಇದು ಏನ ಇಟ್ಕೊಂಡಿದ್ದೀನಿ. ಓಕೆ, ಹೋಗೋಣ. ನಾವು ಓಡ್ತಾ ಇದ್ದೀವಿ. ಇನ್ನೊಂದೇನೆಂದರೆ, ನಾವಿಲ್ಲಿ ಆರಾಮಾಗಿ ಎಷ್ಟು ಚೆನ್ನಾಗಿ 0 ಲೈನ್ ತನಕ ಬಿಡ್ತಾರೆ ನಮಗಿಲ್ಲಿ ನೋಡೋದಕ್ಕೆ, ಅಲ್ಲಿ ಎಲ್ಲ ಇದು ಮಾಡೋದಕ್ಕೆ. ಬಟ್ ಅವ್ರ ಕಡೆ ಯಾರನ್ನೂ ಬಿಡಲ್ವಂತೆ. ಗುರಿ ಅಯ್ಯೋ, ಇಲ್ಲಿದೆ ಕೀ ಗುರು, ಬೈ ಕೀ ಕೀ ಬೈ, ಗಾಡಿ ಕೀ ಇದೆಲ್ಲಿ ರೀ? ಇಲ್ಲಿ ಇದೆಯಾ ನೋಡಿ, ಇಲ್ವಾ? ಇಲ್ಲಿದೆ ನೋಡಿ. ನೋಡಿ, ಅದೇನೇ ಅವ್ರ ಕಡೆ ಆಗಲೇ ಹೇಳ್ತಾ ಇದ್ದಿದ್ದು. ನಾವಾದರೆ ಇಲ್ಲಿ ಆರಾಮಾಗಿ 0 ಲೈನ್ ತನಕ ನೋಡಿಕೊಂಡು ಆರಾಮಾಗಿ ಜಾಲಿ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಯಾರು ಬಿಡೋದೇ ಇಲ್ವಂತೆ ಅವ್ರ ಕಡೆ. ಹೈ ಲೆವೆಲ್ ಪರ್ಮಿಷನ್ ಇದ್ದರೆ ಮಾತ್ರ ಅಂತೆ ಬಿಡೋದು. ಅದೇ ಹಾಂ, 2 ವರ್ಷದಲ್ಲಿ ಬರೀ 10 ಜನ ನೋಡೋರಂತೆ ಇಲ್ಲಿರೋ ಆರ್ಮಿ ಅವ್ರನ್ನ. ಏನು ಹೇಳಿ, ಅಷ್ಟು ರಿಸ್ಟ್ರಿಕ್ಷನು ಯಾಕೆ ಅಂತ ಗೊತ್ತಿಲ್ಲ, ಜನಗಳಿಗೆ ಅವಕಾಶನೇ ಇಲ್ಲ. ಬೈಕ್ ಈ ಬಿತ್ತು ನೋಡಿ. ಓ, ಇವಾಗ ಇಲ್ಲಿಂದ ಓಡೋಣ. ನಮ್ಮವರು ಕ್ಯಾಮ್ರಾಗಳು ಹಾಕಿದಾರಂತೆ, ಇಲ್ಲಿಂದ 25 ಕಿಲೋಮೀಟರ್ ಕಾಣಿಸುತ್ತಂತೆ. ಡಬಲ್ ರೋಡ್ ಇರುತ್ತೆ, ಎನಿ ಟೈಮ್ ಹೈವೇ ಮಾಡ್ಬಿಟ್ಟಿದಾರಂತೆ. ಹೈವೇ ಥರ ಇದೆ ಅಂತೆ. ಅಲ್ಲಿಂದ ಡಬಲ್ ಆಕ್ಸೆಸ್ ರೋಡ್ ಅಂದ್ರೆ ಡಬಲ್ ರೋಡ್ ಅಲ್ಲ ಬೈ, ಒಂದು ಎಕ್ಸಿಟ್ ಒಂದು ಎಂಟ್ರಿಗೆ. ಓ, ಡಬಲ್ ಆಕ್ಸಿಸ್ ರೋಡ್ ಅಂದಿದ್ದವರು. ಡಬಲ್ ಆಕ್ಸೆಸ್ ರೋಡ್ ಅಂದಿದ್ದು. ಒಂದೇ ರೋಡ್ ಅಂದ್ರೆ 2 ಹೋಗಕ್ ಬರಕ್ಕೆ ಅಂತ ಆಗುತ್ತೆ. ಓಕೆ ಓಕೆ. ಏನಾಯ್ತು? ಕಾಲ ಇದು ಯಾರು?
ಆದಷ್ಟು ಟರ್ನ್ ಆಗ್ಬಿಟ್ಟ. ಇದು ಇದು ಹೆಲ್ಮೆಟ್ ತೆಗಿರಿ. ಇದು ಹೆಂಗಿತ್ತು ಜೋರಾಗಿ ಹೋಗ್ತಿದ್ದ. ಹುಷಾರಿರು. ನಿಧಾನ ಬೈ ಆರಾಮ್ಸೆ. ನೀನ್ ರೋಡಲ್ಲಿ ಬರ್ಬೇಡ, ಮಂಡಲ್ ಬಾ ಬರ್ಬಿಟ್ಟೆ. ಈ ಕಡೆ ಬಾ, ನಿಧಾನ ಬಾ, ಈ ಕಡೆ ಬಾ, ಮಂಡಲ್ ಬಾ ನಿಧಾನ ಬಾ, ಈ ಕಡೆ ಹೋಗು. ದಾರಿ ಕಲ್ಕಿ ಈ ಕಡೆ ನೋಡಿ. ಸ್ಟಾರ್ಟ್ ಮಾಡು. एक मिनट एक मिनट हाँ ಇರು. ಯಾರು ಬಿದ್ದಿದ್ದು? ಯಾರು ಕಲ್ಕಿ. ಕಲ್ಕಿ ಹಾಂ ನೀರ್ ಬೇಕಾ? ಇರು ನಿಧಾನಕ್ಕೆ. ಎಷ್ಟು ಲೀಟ್ರ್ ಕೊಡ್ಬೇಡ, ಎಷ್ಟು ಲೀಟ್ರ್ ಕೊಡ್ಬೇಡ, ಎಷ್ಟು ಲೀಟ್ರ್ ಕೊಡ್ಬೇಡ. ಹಾಂ ನಿಧಾನಕ್ಕೆ. ಇನ್ನೊಂದು ಬ್ಲ್ಯಾಕ್ ಐಸ್. ನಿಧಾನ ಈ ಕಡೆ, ಇಲ್ಲಿ ಫುಲ್ಲು ಮಣ್ಮೇಲೆ ಹೋಗ್ಲಿ. ಇವಾಗ ರೋಡ್ಗೆ ಹೋಗಿ. ಸಾಕು ಬಿಡಿ, ಪರವಾಗಿಲ್ಲ, ಇಷ್ಟೇ ನಿಲ್ಸು. ಕಲ್ಕಿ ಬೈ ನೀರ್ ಬೇಕಾ? ಅರೆ ಬಾಯ್, ಗಾಡಿ ಏನಾಗಿಲ್ಲ. ನೋಡಕ್ ಕಷ್ಟ ಇದು. ನಿಮ್ಗೇನು ಕಾಣ್ತಿತ್ತಲ್ಲ, ಬರೀ ಏನಪ್ಪ ಇಲ್ಲ ಅನ್ಸುತ್ತೆ. ಎಷ್ಟು ಬ್ಲ್ಯಾಕ್ ಐಸ್ ಇದು ಕಟ್ಟಾಗಿದೆ. ಆದರ್ಶ ಹಿಂಗ್ ಬರ್ತಾರೋ ಹಿಂಗ್ ತಿಳ್ಬಿಟ್ಟಿದ್ದ. ಅವನು ಬೀಳ್ಬೇಕಿತ್ತು. ಇಲ್ಲ ನಾನ್ ಕಂಟ್ರೋಲ್ ಮಾಡಿದೆ. ನೋಡಿ ಸ್ಲೈಡರ್ ಕಟ್ಟಾಗಿದೆ. ಸ್ಲೈಡರ್ ಕಟ್ಟಾಗಿದೆ. ಇಲ್ಲಿ ಕಲ್ಕಿ ನೋಡೋಣ, ಸ್ಲೈಡರು ಬ್ಲ್ಯಾಕ್ ಐಸಲ್ಲಿ ಫುಲ್ ಇದೆ, ಕಟ್ಟಾಗಿದೆ. ಬೇರೆ ಏನಾಗಿಲ್ಲ. ಮಾಡ್ಬಿಟ್ಟು ಆ ಕಡೆ ಹೋಗ್ಬಿಟ್ಟೆ ನಾನು. ಇಲ್ಲ ಫೈನಿಸ್ ಸ್ವಲ್ಪ ಏಟು, ಹ್ಯಾಂಡಲ್ ಬಾರ್ ಸ್ವಲ್ಪ ಇದಾಗಿದೆ ಅಷ್ಟೇ. ಆಗ್ಬಿಟ್ಟಿದೆ. ದೊಡ್ಡ ಟ್ರಕ್ ನೋಡಿ, ತುಂಬ ಹೆಲ್ಪ್ ಮಾಡಿದೆ ಇದು. ಬೇರೆ ಏನಾಗಿಲ್ಲ ಅಲ್ಲ ಬೈ, ನೀವೇ ಹೋಗಿದ್ದೀರಾ ಮಧ್ಯದಲ್ಲಿ ಫಾಸ್ಟಾಗಿ. ಹ್ಞೂ ಹೋಗಿದ್ ನಾನು ಫುಲ್ ಹೆಂಗೆ 2 ಕೈ ಇದಾಗೋಯ್ತು. ಒಂದಲ್ಲ ಹಾಂ ಒಂದಾಗಿದ್ದಾರೆ, ನಾನು ಕಂಟ್ರೋಲ್ ಮಾಡ್ತಿದ್ದೆ ಕಾಲು. ಹಿಂಗೆ ಹೊಡೆದಿದ್ದೀರಲ್ವಾ, ಹಿಂಗ್ ಮಲ್ಕೊಂಡ್ಬಿಡ್ತಲ್ಲ. ಹೆಲ್ಮೆಟ್ ಬೆಂಡ್ ಆಗಿತ್ತು ಅಷ್ಟೇ. ಕೈ ಏಟಾಗಿದೆಯಾ? ಇಲ್ಲೇ ಏಟಾಗಿದೆ. ಮೂಗೇಟಿರುತ್ತೆ. ಅಲ್ಲ ಜಾಲಿಯಾಗಿದ್ದೀರ ತಾನೆ. ಇವ್ರ ಕಿರ್ಚಿ ನಂಗೆ ಭಯನ ಆಗೋಯ್ತು. ಹೌದಾ? ತಮಾಷೆ ಮಾಡ್ತಾರ ಇಲ್ಲ? ಹ್ಞೂ ಅಲ್ಲ, ನನಗೆ ಕಾಲ್ಗೇಟ್ ಬಿಟ್ಬಿಟ್ಟಿದೆ ಅನ್ಕೊಂಡಿದ್ದೀನಿ. ನಾನು ಎರಡು ಹಿಂಗ್ ಬಿಟ್ಬಿಟ್ಟಲ್ಲ ಗಾಡಿ ಬಿಟ್ಟೆ. ಹಾಂ ಗಾಡಿ ಬಿಟ್ಟು ಚೆಸ್ಟ್ಗೆ ಅಂತಿದ್ರೆ ಕಾಲು ಏಟಾಗ್ಬಿಟ್ಟಿದೆ ಅನ್ಕೊಂಡಿದ್ದೀನಿ ನಾನು. ಇದೇ ಜಾಗದಲ್ಲಿ ಹೈಯೆಸ್ಟ್ ಇರೋದು ಇಲ್ಲಿ. ಅದೇಂದ್ರೆ ರೋಡ್ ಕಚ್ಕೊಬಿಟ್ಟಿರುತ್ತೆ ಗಟ್ಟಿಗೆ, ಚಳಿಗೆ ಬಿಡ್ಕೊಳ್ಳೋದೇ ಇಲ್ಲ. ಸೂರ್ಯನ ಕಿರಣನೂ ಬಿದ್ದಿಲ್ಲ ಅಂದರೆ ಎಲ್ಲಿ ನೀವಿಲ್ಲಿ ಸ್ಪಾಟ್ ಆದಷ್ಟು ನಮ್ ಕಡೆ ನೋಡ್ತಾವ. ನಾನು ಹೆಂಗ್ ಟರ್ನ್ ಮಾಡ್ದ ಅಂತ ನೋಡ್ತಾ ಇದ್ದೀನಿ. ಸೇಮ್ ಸ್ಪಾಟ್. ಅವ್ರು ಎಲ್ಲಿ ಬಿದ್ರು ಅದೇ ಸ್ಪಾಟ್ ಅಂತ ತಿರುಗಿದೆ. ಯಪ್ಪ ಸೈಕು. ಬೈದ್ ಅವ್ರದ್ದು ಅನ್ಸುತ್ತೆ. ಅವ್ರ ಗಾಡಿ ಇದೆ. ಇಲ್ಲಿ 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 ಹೆಂಗ್ ಸ್ಪಿನ್ ಆಗ್ತಾ ಇದೆ ಟೈರ್ಸು. ಇಲ್ಲಿ ಏನು ಒಂದು ಗೊತ್ತಾ? ಹಾಂ ನಂದ? ಹಾಂ ಎಲ್ಲಿಂದ ಗುರು? ಆಗ್ತಿದೆ. ಎಲ್ಲಿಂದ ಬರ್ತಾ ಇದೆ? ಸಸ್ಪೆನ್ಷನ್ ಇಂದ ಬೈ. ಸಸ್ಪೆನ್ಷನ್ ಲೀಕ್ ಆಗ್ತಿರೋದು. ನೋಡಿ ಆಕ್ಷನ್ ಆಗ್ತಿದೆ ಅಂದ್ರು. ನಾನು ಹೇಳಿಲ್ವಾ ಆಕ್ಷನ್ ಆಗ್ತಾ ಇಲ್ಲ ಅಂತ? ಸಸ್ಪೆನ್ಷನ್ ಜಾಸ್ತಿ ಆಗುತ್ತೆ. ಆಗ್ತಾನೆ ಇಲ್ಲ, ಆಗ್ಲೇ ಇಲ್ಲ ಅಂದ್ರೆ ಎಲ್ಲಾಗುತ್ತೆ? ಲೀಕ್ ಆಗ್ತಾನೆ ಇತ್ತು ನೋಡಿ. ಆಗ್ತಾನೆ ಇದೆ ಬ್ರೋ. ತೊಟ್ಟಿಗ್ತಾನೆ ಇದೆ. ಅಲ್ಲ ಅದೇನು ಮಾಡೋಕ್ಕಲ್ಲ ಇವಾಗ. ಸಸ್ಪೆನ್ಷನ್ ಹೋಯ್ತು. ಇವ್ರು ಬಿದ್ದಿ ಕೂತಿದ್ರು, ಆಮೇಲೆ ರಾಜೇಶ್ ಬಿದ್ದ, ಹೇಳಿ ಬಿದ್ದ. ನನ್ನ ಗಾಡಿ ಅಲ್ಲೇ ನಿಲ್ಲಿಸಿ ರೈನೋ ಟೈಗರ್ಸ್ ಅಂತೆ. ಇವಾಗ ರಾಜೇಶ್ ಗಾಡೀಲಿ ಡಬಲ್ಸ್ ಕುತ್ಕೊಂಡು ಹೋಗ್ತಾ ಇದ್ದೀನಿ. ಏನು
ಏನು ಕೊಡೋಕ್ಕಾಗಲ್ಲ. ಸಸ್ಪೆನ್ಷನ್ ಇಲ್ಲ, ಆಯಿಲ್ ಫುಲ್ ಲೀಕ್ ಆಗೋಯ್ತು. ಬರ್ಬೇಕಾದ್ರೆ ಚೆನ್ನಾಗಿತ್ತು, ಹೋಗ್ಬೇಕಾದ್ರೆ ಏನಾಯ್ತು ಗೊತ್ತಿಲ್ಲ, ಲೀಕ್ ಆಗಿರುತ್ತೆ, ಹೊಡೆಸ್ಕೊಂಡಿರುತ್ತೆ ಅಷ್ಟೇ. ಜಾಲಿ ಅಷ್ಟೇ. ಬ್ಲ್ಯಾಕ್ ಐಸು ತಿರ್ಗಾ ಹೋಗ್ರು ಇಲ್ಲಿ 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 ಇವಾಗ ಕರ್ಕೊಂಡು ಹೋಗ್ತಾ ಇದೆ. ಅಷ್ಟೇ, ಬನ್ನಿ ಬಾಯ್ಸ್. ಫುಲ್ ಫ್ರೀಸ್ ಆಗೋಗುತ್ತೆ. ಸ್ಲೋ ಯಾಕೆ ಅಷ್ಟು ಫಾಸ್ಟು? ಹಾಂ, ಓ ಫಕ್, ಇಲ್ಲಿ ಪಕ್ಕ ನನ್ನ ಬೇರೆ ಕೂತ್ಕೊಂಡ್ಬಂದಿದ್ದೆ ಬೈ. ನೋಡಿ ನೋಡಿಲಿ, ಓ ಮಣ್ಣಾಕೋರ್ ಅಂದ್ಬಿಟ್ಟು ಮಣ್ಣಾಕೋ, ಇಲ್ಲೆಲ್ಲ ಭಯಂಕರ ಸ್ಕಿಡ್ ಆಗಿದೆ. ಅದಕ್ಕೆ ಏನು ಇಲ್ಲ ಅಲ್ಲಿ ವ್ಯೂ. ಬೈ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಅಪ್ಪ ಅದು ಎಷ್ಟು ದೂರ ಇದೆ ಗೊತ್ತಾ? ಬನ್ನಿ ಬರ್ಬೋದು. ಬನ್ನಿ ಹೋಗ್ಬೋದು. ಇಲ್ಲಂತೂ ಯಾಕೋ ಮಜಾ ಐತೆ. ಬೈ ನಡ್ಕೊ, ನೋಡೆಲ್ಲ ಬರ್ಬೇಕು. ಅಷ್ಟೇ ರಿಸ್ಕ್ ಎಲ್ಲ ತಗೊಳಕ್ ಯಾಕೆ ಅಂತ. ಅಯ್ಯೋ ಏನು ಚೆನ್ನಾಗಿಲ್ಲ, ಬರೀ ಸುಮ್ಮನೆ. ಬೇಡ ಬಿಡಿ ಬೈ, ಸುಮ್ಮನೆ ಕೆಳಗಡೆ ಎಲ್ಲ ಬ್ಲ್ಯಾಕ್ ಐಸ್ ಬೈ. ಅಲ್ಲಿ ನೋಡಿ ಕೆಳಗಡೆ ಎಲ್ಲ ಯಾರು ಬರ್ತಾರೋ? ಒಂಚೂರು ಒಬ್ರು ಬರ್ರೋ ವಿನಾಯಕ್, ಬಾ ವಿನಾಯಕ್. ದೂರ ಹೋಗಿಲ್ಲ. ಭಾಸ್ಕರ್ ಬರ್ತಾರೆ, ನನ್ನ ಕೂರ್ಸ್ಕೊಂಡು ಹೋಗ್ತೇವೆ, ಹೋಯ್ತಾ? ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ. ಮತ್ತೆ ಇಲ್ಲಿ ಬಿಸಿಲು ಬೀಳ್ದಿರೋ ಕಾರಣದಿಂದ ಚಳಿ ಜಾಸ್ತಿ ಇದೆ ನೋಡಿ. ಇಲ್ಲಿ ಫುಲ್ಲು ಸ್ನೋ, ಐಸು ಎಲ್ಲ, ಬ್ಲ್ಯಾಕ್ ಐಸು ಎಲ್ಲ ಇದೆ. ಏನಕ್ಕೆ ಅಂದರೆ ಬಿಸಿಲೇ ಬೀಳಲ್ಲ ಇಲ್ಲಿ ಈ ರೀಜನಲ್ಲಿ. ಅಲ್ಲಿ ನೋಡಿ ಫುಲ್ಲು ಕ್ಲಿಯರ್ ಆಗಿದೆ, ಯಾಕೆಂದರೆ ಫುಲ್ಲು ಬಿಸಿಲು ಬೀಳುತ್ತೆ. ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿ ಬ್ರೋ ಕೆಫೆ ಇನಾಗ್ರೇಟೆಡ್ ಆನ್ 16 ಸೆಪ್ಟೆಂಬರ್ 2023 ಆಗಿರೋದು ಅಷ್ಟೇ. ಅಲ್ಲಿ ಮನೆ ಇದರಲ್ಲಿ ರೂಮಲ್ಲಿ ಇದೆ MC-ಲು. ಒಂದು ನಿಮಿಷ. ಅಯ್ಯೋ ಮಕ್ಕಳು ಹಿಡಿ ಬೈ, ಕಾಲಿಟ್ಟು ಹಿಡಿತಾ ಇದ್ದೀನಿ. ಓಕೆ, MC-ಲ್ ಬೇಕಂತ. ಇಲ್ಲಿ ಕಾಬಿಡಿದೆ. ನೋಡಿ 4x4 ಗೇರು ಏನಲ್ಲ ಸೂಪರು. ಏನಾಗಿದೆ ಎಲ್ಲ ಹೊಡೆದೋಗಿರ್ಬೇಕು. MC-ಲ್ ಕೇಳ್ತಾವ್ರ ಅದಕ್ಕೆ. ಮೋಸ್ಟ್ಲಿ ಹೊಡ್ಕೊಂಡಿರೋದು ಕೆಳಗೆ ಕಲ್ಲು. ಫ್ಯೂಲ್ ಟ್ಯಾಂಕಿಗೆ मिल गए. किसी को हेल्प होना चाहिए. सभी गाड़ी में रख देंगे टूल्स. एक पैसा नहीं, क्या आप इतना नहीं आपके पास क्या पैसा लेने का? आप इतना ऊपर आके इतना काम कर रहे हैं हमारे लिए, आपसे पैसे लेके हमको शर्मिंदा कर रहे हैं आप. बहुत पेमेंट है हमारा सैलरी. नहीं ऐसा नहीं है, कितना भी हो आप इतना ऊपर घर वर छोड़ के सब हमारे लिए कर रहे हैं तो हमको शर्मिंदा कर रहे हो आप. नहीं नहीं हम लेंगे, नीचे जाके लेंगे. उसको खोलते पहले, वो थोड़ा हीट करके खोलिए. खोलना पड़ेगा.
ಎಲ್ಲೈತೆ ಲಾರಿ ಸಿಗಾಕೊಂಬಿಟ್ಟಾರ ಪಾಪ. ಅವಾಗ್ಲಿಂದ ಇಲ್ಲೇ ಅವರು ನಾವು ಹೋದಾಗೂ ಇಲ್ಲೇ ಇದ್ರು, ಇವಾಗಲೂ ಇಲ್ಲೇ ಅವ್ರೆ. जय हिंद। हमारा एक ही काम के लिए काम अड़ गया था अभी। यहाँ कोई दुकान नहीं है। हाँ वही तो। नहीं नहीं हो गए, सब हो गया। नीचे पी क्या है? नहीं नहीं खाना वाना सब काके है नीचे से। चलो ओके, थैंक यू सो मच सर। वेलकम भाई। ಕಂಡುಬಿದ್ಬಿಟ್ಟಿದೆ ಗಾಡಿ ಬೇರೆ ಫುಲ್ಲು ಆಯೆಲ್ಲ ಹೋಗ್ಬಿಟ್ಟಿದೆ. ಆಯೆಲ್ಲೇ ಇಲ್ಲ, ಎಲ್ಲ ಆಯಿಲ್ ಹೋಗ್ಬಿಟ್ಟಿದೆ, ಲೀಕೇ ಆಗಿಲ್ಲ ಆಯಿಲು. ಹೋಗ್ಬಿಟ್ಟಿದ್ದಿಲ್ಲ ಇನ್ ಬರ್ತಾ ಆಕ್ಷನ್ ಆಗ್ಬೇಕಾದ್ರೆ ಎಷ್ಟೊಂದು ಹೊಡೋಗಿರ್ತೀವಿ. ಪಂಪ್ ಹೊಡೆದಿವಿ. ಏನು ಹೇಳಿ ಸ್ನೇಹಿತರೆ, ಸುಮ್ಮನೆ ಅಲ್ಲ ಈ ಥರ ರೀಜನಲ್ಲೆಲ್ಲ ಬಂದು ಹೋಗ್ತದೆ, ತುಂಬ ಕಷ್ಟ ಇದೆ. ಯಪ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಟ್ನಲ್ಲಿ ನನ್ನ ಡ್ರೀಮ್ ಇತ್ತು ಇಲ್ಲಿ ತವಾಂಗಕ್ಕೆ ಬರಬೇಕು. ಇಲ್ಲಿ ನಾನು MXK ವ್ಲಾಗ್ಸ್ ನೋಡ್ತಾ ಇದ್ದೆ, ಅವ್ರ ವ್ಲಾಗ್ಸು. ಅವ್ರು ಅವಾಗ ತವಾಂಗಕ್ಕೆ ಬಂದಿದ್ರು MXK. ಆವಾಗ ನನಗೆ ಸಖತ್ತು ಒಂದು ಇನ್ಸ್ಪೈರ್ ಆಗಿತ್ತು. ಫುಲ್ಲು ಸ್ನೋ, ಫುಲ್ಲು ರೋಡ್ ಸೈಡೆಲ್ಲ ಥರ ಅಡ್ವೆಂಚರಸ್ ಆಗಿತ್ತು. ನಾನು ಒಂದ್ಸಲ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಒಂದು 6 ವರ್ಷ ಆದಮೇಲೆ ಬಂದಿದ್ದೀನಿ. ಪರವಾಗಿಲ್ಲ. ಹೆಂಗಿದೆ ನೋಡಿ ವೆದರ್ ಇಲ್ಲಿ. ಭಾರತ್ ಬೆನ್ಸ್ ಮುಂದೆ ಏನು ಕಾಣಿಸ್ತಾ ಇಲ್ಲ. Oh my God. ಜೀರೋ ವಿಸಿಬಿಲಿಟಿ Oh ಮ್ಯಾನ್. my God. ವಾ ಓಹೋ ಏನು ಗುರು ಇದು. मौसम खराब है ಅಂದ್ರೆ ಇದೆ। ಹಾಂ ಅವ್ರು ಏನಂದ್ರೆ ಮಜಾ ಇವಾಗತ್ತೇನೋ. ಆರಾಮೇ ಅವರೆಲ್ಲ ಮಾತಾಡೋದು ನನಗೆ ಕೇಳಿಸುತ್ತೆ, ನಾನು ಮಾತಾಡೋದು ಅವ್ರಿಗೆ ಕೇಳಿಸಲ್ಲ. ಆರಾಮೇ ಯಾಕೆಂದರೆ ಮೈಕ್ ಹೋಗ್ಬಿಟ್ಟಿದೆ ಚೆನ್ನಾದು. ಒಂದಾದ್ಮೇಲೆ ಒಂದೆಲ್ಲ ಹೋಗ್ತಿದೆ. ಏನು ಅಂತ ಮಾಡಿ ಹೇಳಿ. ಹೋಗವ್ರೆ ಮೇಲೆ ಹೋಗವ್ರೆ. ಕಾಶ್ಮೀರ್ ನೋಡ್ದಂಗೆ ಆಗ್ತಿದೆ ನೋಡಿ ಬೈ, ಯಪ್ಪ. ಸ್ಟ್ರೈಟ್ ನೋಡಿ ಬೈ, ಅಲ್ಲಲ್ಲ ಸ್ಟ್ರೈಟು ಕ್ಲೌಡು ನೋಡ್ಬಿಟ್ಟು ನೋಡಿ ಹೆಂಗಿದೆ, ಸೂಪರ್. ಇಲ್ಲ ಸೀಕೆದ ಅಲ್ವಂತೆ. ಅಂತಲ್ಲ ಅಂತ ಅವ್ರು ಸೀಕೆ ಅವತ್ತು ನನಗೆ ಗಂಟ್ಲು ಕಟ್ಕೊಂಡಾಗ ನಾನು ಹಿಂಗೆ ಮಾತಾಡ್ಬೇಕು ನೀಡಿ ಅಂತ, ಇವಾಗ ಅವನು ಹಂಗೆ ಮಾತಾಡ್ತಾರೆ. ಹೆಂಗ ಇಂತಿಂದ ಹಿಂಗೆ ನಾನು ಅವತ್ತು ಹಿಂಗೆ ಆಡ್ತಾ ಇದ್ದ ರಾತ್ರಿ. ಸೇಮು ದೇವ್ರು ಹೊಡ್ಕೊತಾರೆ ಅಂತ ನೀರೇ ಹೊಡ್ಕೊ ತೊಡೆನ. ಬ್ಯೂಟಿ ಆಫ್ ತವಾಂಗ್ ಗಾಯ್ಸ್. ಬ್ಯೂಟಿಫುಲ್ ಸನ್ಸೆಟ್. ಓಹ್ ಎಂತ ಸನ್ಸೆಟ್. ಬ್ಯೂಟಿ. ಇಲ್ಲ ನೋಡ, ಯಪ್ಪ ಬ್ಯೂಟಿಫುಲ್ ಸನ್ಸೆಟ್ ಬ್ರೋ. ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ಬುದ್ಧ ಕಿ ರಸೋಯಿ, ಸ್ಪಿನ್ ಕ್ಲಾಕ್ ವೈಸ್. ಕೇರಳ ಇದೆ, ಏನೋ ಮೂಗ್ ಥರ ಕಾಣಿಸ್ತಿದೆ. ಮೂಗು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅದು ಬೆಟ್ಟ. ಒಟ್ಟಿನಲ್ಲಿ ಸಕತ್ತಾಗಿದೆ. ಆ ಲೈಟಿಂಗು ಅದಕ್ಕೂ ಸಕತ್ತಾಗಿದೆ. ಬ್ಯೂಟಿ ಸೂಪರ್.